ತ್ರಿಕಾಲವಾಣಿ ಟಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಮಾಮಣಿ. ಚಿಕ್ಕೋಡಿ ಲೋಕಸಭಾ 2024ರ ಮತದಾನ ಜಾಗೃತಿ ಅಭಿಯಾನ ನಾನು ನೈಸರ್ಗಿಕ ಮತದಾನವನ್ನು ಬೆಂಬಲಿಸುತ್ತೇನೆ ಎಂಬ ಜಾಗೃತಿ ಅಭಿಯಾನ ನಡೆಯಿತು. ಅಭಿಯಾನಕ್ಕೆ ತಾಲೂಕು ಸ್ವೀಪ್ ಸಮಿತಿಯಾದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಎಸ್ ಕುಮಾರ್ ರವರು ಮತದಾನಕ್ಕೆ ಪ್ರತಿಜ್ಞಾವಿಧಿ ಬೋಧಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯಾಲಯದಿಂದ ಬಸವ ಸರ್ಕಲ್ ಹಾಗೂ ಇನ್ನಿತರ ಕಡಿಮೆ ಮತದಾನ ಸ್ಥಳಗಳಲ್ಲಿ ಮತದಾನ ಜಾಗೃತಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಶ್ರೀ ಸುಕುಮಾರ್ ಬಾಯಿ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಭಾರತಿ ಕಾಂಬಾಳೆ, ಸಿಪಿಐ ಶ್ರೀ NC ಕಾಡದೇವರಮಠ, ತಾಲೂಕು ಪಂಚಾಯಿತಿ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿ, ಸಾರ್ವಜನಿಕರು ಹಾಗೂ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತ್ರಿಕಾಲವಾಣಿ ಟಿಟಲ್ ನ್ಯೂಸ್ ರಿಪೋರ್ಟರ್ ರಾಜು ಮುಂಡೆ. ಧನ್ಯವಾದಗಳು. ಎಲ್ಲರಿಗೆ ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದು ಇಡೀ ದೇಶಾದ್ಯಂತ ಸುಮಾರು 6-7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿಯೂ ಕೂಡ ಮೇ 7ರಂದು ಚುನಾವಣೆ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಚುನಾವ್ ಕಾ ಪರ್ವ್ ದೇಶ ಕಾ ಗರ್ವ್ ಅನ್ನುವಂತೆ ಇದೊಂದು ಹಬ್ಬದ ರೀತಿ ಆಚರಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಮಹಿಳಾ ಹಿರಿಯ ನಾಗರಿಕರನ್ನು ಇವತ್ತಿನ ಈ ಜಾಥಾ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಕೋರಿದ್ವಿ. ನೀವೆಲ್ಲ ತಾಯಂದಿರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದಿರಿ. ಈ ಒಂದು ಸನ್ನಿವೇಶಕ್ಕೆ ನಿಮ್ಮೆಲ್ಲರನ್ನ ತಾಲೂಕು ಆಡಳಿತದ ಪರವಾಗಿ, ತಾಲೂಕು ಪಂಚಾಯತ್ ಪರವಾಗಿ ಹಾಗೂ ಆಯೋಜನೆ ಮಾಡಿರುವ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತ ಕೋರ್ತೇನೆ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾಗಿರಲಿ ಹಾಗೂ CDPO ಮೇಡಮ್ರವ್ರನ್ನು ಕೂಡ ಈ ಒಂದು ಸನ್ನಿವೇಶಕ್ಕೆ ಸ್ವಾಗತಿಸಿ, ತಾಯಂದ್ರೆ ನಿಮಗೆಲ್ಲ ಗೊತ್ತಿರಲಿ, ಮೇ 7ನೇ ತಾರೀಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮೇ 7 ತಾರೀಕು 2024 ಲೋಕಸಭಾ ಚುನಾವಣೆ ಹೆಚ್ಚಿನ ಸಂಖ್ಯೆ ಮತದಾನ ಮಾಡಲಿಕ್ಕೆ ಜಾಥಾಗಳು ಕೂಡ ಇದೆ. ಇವತ್ತು ಹಿರಿಯ ಒಂದು ಜಾಥಾವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಪುರುಷರಿಂದ ಈ ಜಾಥಾದಲ್ಲಿ ಪಾಲ್ಗೊಂಡು ಉದ್ದೇಶ ಇಷ್ಟೇ. ಇನ್ನು ಮೇ 7ನೇ ಸಾರ್ವಜನಿಕ ಕರೋನಾ ದಿನ ಯಾವ ಸಹಿತ ಪದೇ ಯಾವುದೇ ಕಾರ್ಯಗಳನ್ನು ಬಿಟ್ಟು ಅದ್ಭುತದಿಂದ ತಾವು ಒಂದು ಮತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಮತ್ತು ಮುಂದಿನ ವಿಷಯದಲ್ಲಿ ಮತ ಚಲಾಯಿಸಲಿಕ್ಕೆ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಅದು ಎಲ್ಲರೇ ಮತ ಮಾಡಬೇಕು ಹೇಳಿ